ಆಸೀನರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಕುಮಾರ ಮಹಾರಾಜರಿಗೆ ನಮಸ್ಕರಿಸಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ತಿಮ್ಮಾಪುರ್ ಅವರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರ, ಮಾಜಿ ಶಾಸಕರುಗಳೇ, ಇತರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಬಂಜಾರ ಸಮಾಜದ ಎಲ್ಲ ಆತ್ಮೀಯ ಮುಖಂಡರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ನಾವು ಪ್ರಚಾರ ಮಾಡಲಿಕ್ಕೆ ಬಂದಿದ್ದೇವೆ. ನೀವೆಲ್ಲರೂ ಕೂಡ ವಿಶೇಷವಾಗಿ ಬಂಜಾರ ಸಮಾಜದವರು ಎಲ್ಲ ತಾಂಡಗಳಿಂದ ಬಂದು ಸೇರಿದ್ದೀರಿ. ನಿಮ್ಮೆಲ್ಲರಿಗೂ ಮೊದಲಲ್ಲಿ ನಮಸ್ಕಾರಗಳನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ. ನೀವೆಲ್ಲರೂ ಪರಿಶಿಷ್ಟ ಜಾತಿಗೆ ಸೇರಿದಂಥವರು. ಕರ್ನಾಟಕದಲ್ಲಿ ಬಹಳ ವರ್ಷಗಳ ಹಿಂದೆ ನಿಮ್ಮನ್ನ ಪರಿಶಿಷ್ಟ ಜಾತಿಗೆ ಸೇರಿಸಿ ಅಲ್ಲಿಂದ ನೀವೆಲ್ಲರೂ ಕೂಡ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರ್ತೀರಿ. ನಿಮ್ಮನ್ನ ಪರಿಶಿಷ್ಟ ಜಾತಿಗೆ ಸೇರಿಸಿದವರು ಕಾಂಗ್ರೆಸ್ ಪಕ್ಷದವರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ದೇವರಾಜ ಅರಸರವರು ಮುಖ್ಯಮಂತ್ರಿಯಾಗಿದ್ದರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಆಗ ರಾಥೋಡ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಿದ್ದರು. ಈಗಿನ ರಾಥೋಡ್ ಅಲ್ಲ, ಹಿಂದೆ ಅವ್ರ ತಂದೆ ಅವರು ಅಧ್ಯಕ್ಷರಾಗಿದ್ದರು. ಇವರೆಲ್ಲರೂ ಸೇರಿ ನಿಮ್ಮನ್ನ ಪರಿಶಿಷ್ಟ ಜಾತಿಗೆ ಸೇರಿಸಿದ್ರು ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಪರಿಶಿಷ್ಟ ಜಾತಿಗೆ ನೀವು ಸೇರದೇ ಇದ್ರೆ ಸಂವಿಧಾನಬದ್ಧವಾಗಿ ನಿಮಗೆ ಮೀಸಲಾತಿ ಏನಿದೆ ಆ ರೈಟು ಹಕ್ಕು ದೊರಕಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನೀವು ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ ಬೆಂಬಲಿಸ್ತಾ ಬಂದಿದ್ದೀರಿ. ನಮ್ಮ ಸಂವಿಧಾನ ಬರಕ್ಕಿಂತ ಮುಂಚಿತವಾಗಿ ಬ್ರಿಟಿಷ್ನವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಈ ದೇಶ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷ್ನವರು ನಮ್ಮನ್ನ ಆಳ್ತಾ ಇದ್ರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನೆನಪಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟವರು
ಕಾಂಗ್ರೆಸ್ ಪಕ್ಷದವರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಇಲ್ಲೇ ಹೋಗಿದ್ರೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಈ ದೇಶಕ್ಕೆ ಬರದೇ ಹೋಗಿದ್ರೆ ನಮಗೆ ಇಷ್ಟು ಬೇಗ ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಒಂದನ್ನ ಜ್ಞಾಪಕ ಇಟ್ಟಿರಬೇಕು, ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯ ಜನತಾ ಪಕ್ಷದವರು ಭಾಗವಹಿಸಿರಲಿಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ನಾನು ಎಲ್ಲ ಕಡೆನೂ ಹೇಳ್ತಾ ಇದ್ದೀನಿ, ಇಲ್ಲೂ ಕೂಡ ಹೇಳಿದ್ದೀನಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ನವರು ಮಾತ್ರ ಭಾಗವಹಿಸಿದ್ರು, ಇನ್ನೂ ಅನೇಕ ಜನ ಭಾಗವಹಿಸಿದ್ರು. ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡಿದ್ದಾರೆ, ಪ್ರಾಣ ತೆತ್ತಿದ್ದಾರೆ. ಬಹಳ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಆದರೆ ಭಾರತೀಯ ಜನತಾ ಪಕ್ಷದವರು ಅವತ್ತು ಜನಸಂಘ ಇತ್ತು, ಅದಕ್ಕಿಂತ ಹಿಂದೆ RSS ಅಂತ ಇರ್ತಿತ್ತು. 1925ರಲ್ಲಿ ಪ್ರಾರಂಭ ಆಯಿತು. 1925ರಲ್ಲಿ RSS ಪ್ರಾರಂಭ ಆಯಿತು. ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು 1947. ಅಂದ್ರೆ ಸುಮಾರು 22 ವರ್ಷಗಳು ಹೋರಾಟ ಮಾಡಿದರೂ ಕೂಡ RSSನ ಯಾವ ಮುಖಂಡರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ನಾವು ಈ ದೇಶದಲ್ಲಿ ಸ್ವಾತಂತ್ರ್ಯ ಬರದೇ ಹೋಗಿದ್ರೆ ನಾವೆಲ್ಲರೂ ಕೂಡ ಮಂತ್ರಿಗಳು ಆಗ್ತಿರ್ಲಿಲ್ಲ, ದಲಿತರು ಮಂತ್ರಿಗಳಾಗ್ತಿರ್ಲಿಲ್ಲ, ಹಿಂದುಳಿದವರು ಮಂತ್ರಿಗಳಾಗ್ತಾ ಇರ್ಲಿಲ್ಲ. ಅಷ್ಟೇ ಯಾಕೆ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರಲ್ಲ, ಅವರು ಕೂಡ ಪ್ರಧಾನಮಂತ್ರಿ ಆಗ್ತಾ ಇರಲಿಲ್ಲ. ನಾವೆಲ್ಲ ಸ್ವತಂತ್ರ ಭಾರತದ ಪ್ರಜೆಗಳು. ನಾನು ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ ಜನಿಸಿದ್ದೆ. ಯಾಕೆಂದ್ರೆ ನನ್ನ ಡೇಟ್ ಆಫ್ ಬರ್ತ್ ಇರ್ತಕ್ಕಂಥದ್ದು ಆಗಸ್ಟ್ 3, 1947. 12 ದಿನ ಮುಂಚಿತವಾಗಿ ನಾನು ಜನಿಸಿದ್ದೆ. ಆದ್ರೆ ಸ್ವಾತಂತ್ರ್ಯ ಹೋರಾಟ ಗೊತ್ತಿಲ್ಲ ನನಗೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದ್ರಿಂದ ಸಂವಿಧಾನವನ್ನ ರಚನೆ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬೇಕಾದಂತ ಸಂವಿಧಾನವನ್ನ ಕೊಟ್ಟರು. ಆ ಸಂವಿಧಾನವನ್ನ ಕೊಡುವಾಗ ಯಾರು ಅಸ್ಪೃಶ್ಯರಿದ್ದಾರೆ, ಯಾರು ಸ್ಪೃಶ್ಯರಿದ್ದಾರೆ, ಶೋಷಣೆಗೆ ಒಳಗಾಗದಂಥವರು, ಅಕ್ಷರ ಸಂಸ್ಕೃತಿಯಿಂದ ದೂರ ಉಳಿದಿದ್ದವರು, ಅವರೆಲ್ಲರಿಗೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸೇರಿಸಿದ್ರು. ಈಗ ನೀವು ಕಾಂಗ್ರೆಸ್ ನಿಮ್ಮನ್ನ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲೇ ನೀವು ಇರಲಿಲ್ಲ. ಅದಾದ್ಮೇಲೆ ಮೈಸೂರಿನಲ್ಲಿ ಸ್ಟೇಟ್ನಲ್ಲಿ ಇತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರು ಮಾಡಿದ್ರು. ಆದರೆ ದೇಶದಲ್ಲಿ ಇರಲಿಲ್ಲ. ದೇಶದಲ್ಲಿ ನೀವು ಎಲ್ಲ ಮಾಡಿದ್ಮೇಲೆ, ಸಂವಿಧಾನ ಬಂದ ಮೇಲೆ ನೀವೆಲ್ಲರೂ ಕೂಡ SC ಜನಾಂಗಕ್ಕೆ ಸೇರಿದವರು. ಕಾಂಗ್ರೆಸ್ ನಿಮ್ಮನ್ನ ಸೇರ್ಪಡೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತು. ಆಮೇಲೆ ನಾನು ಮುಖ್ಯಮಂತ್ರಿ ಆಗಿದ್ದೆ.
2013ರಿಂದ 18ರವರೆಗೆ. ಅವತ್ತು ನೀವೆಲ್ಲ ತಾಂಡಗಳಿದ್ದೀರಿ. ಕಂದಾಯ ಗ್ರಾಮಗಳನ್ನ ಮಾಡಲಿಕ್ಕೆ ಒಂದು ಕಮಿಟಿಯನ್ನ ಮಾಡಿ ಆ ಕಮಿಟಿ ವರದಿ ಮೇಲೆ ನಾವು ಸರ್ಕಾರ ತಿದ್ದುಪಡಿಗಳನ್ನು ಕಾನೂನನ್ನ ತಿದ್ದುಪಡಿ ಮಾಡಿ ರೆವಿನ್ಯೂ ಆಕ್ಟ್ಗೆ ತಿದ್ದುಪಡಿ ಮಾಡಿ ವಾಸಿಸುವನೇ ಮನೆ ಒಡೆಯ ಅಂತಕ್ಕಂಥ ಮಾಡ್ತಕ್ಕಂಥ ತೀರ್ಮಾನವನ್ನ ಮಾಡಿದೆ. ಅದಕ್ಕಿಂತ ಹಿಂದೆ ಮಾಡಿರ್ಲಿಲ್ಲ. ಅದಕ್ಕಿಂತ ಹಿಂದೆ ಬಿಜೆಪಿಯವರು 2008ರಿಂದ 13ರವರೆಗೆ ಇದ್ರು, ಅವರು ಮಾಡಲಿಲ್ಲ. ನಾನು ಮಾಡಿದೆ ಅಂತಕ್ಕಂಥ ಅದು ಹೆಗ್ಗಳಿಕೆ ಅಲ್ಲ, ಅದು ನೀವು ಅದಕ್ಕೆ ಡಿಸರ್ವ್ ಇದ್ದೀರಿ. ಅದಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದೆ. ನಿಮಗೆ ಇನ್ನೂ ಹಕ್ಕುಪತ್ರಗಳು ಸಿಕ್ಕಿಲ್ಲದೆ ಹೋದ್ರೆ, ಪಟ್ಟಗಳು ಸಿಕ್ಕಿಲ್ಲದೆ ಹೋದ್ರೆ ಕೂಡಲೇ ಅದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಕೆಲವು ಭಾಗಗಳಲ್ಲಿ ಕೊಟ್ಟಿದ್ದೀವಿ, ಇನ್ನು ಕೆಲವು ಕಡೆ ಕೊಟ್ಟಿಲ್ಲ. ಆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಒಳ ಮೀಸಲಾತಿ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಯಾವ ಕಾರಣಕ್ಕೂ ಕೂಡ ನಾನು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವನು. ಯಾವತ್ತೂ ಕೂಡ ಒಳ ಮೀಸಲಾತಿಯಲ್ಲಿ ನಿಮಗೆ ಅನ್ಯಾಯ ಮಾಡಲಿಕ್ಕೆ ಬಿಡಲ್ಲ. ನಿಮಗೆ ನ್ಯಾಯ ಸಿಗ್ಲೇಬೇಕು. ಒಳ ಮೀಸಲಾತಿ ಇದೆಯಲ್ಲ, ನಿಮಗೂ ನ್ಯಾಯ ಸಿಗ್ಲೇಬೇಕು. ಅದರಿಂದ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಮ್ಮದು ಅಂತಕ್ಕಂಥ ಕೆಲಸ. ನಿಮಗೆ ಈ ವಿಚಾರನ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಅಲ್ಲಲ್ಲಿ ಹೇಳ್ತಾರೆ. ಸಿದ್ದರಾಮಯ್ಯನವರು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಾಗ ಆ ವರದಿಯನ್ನ ಸರಿಯಾದ ರೀತಿಯಲ್ಲಿ ಒಪ್ಪಿಕೊಂಡು ಸರಿಯಾಗಿ ಮಾಡಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಾವು ಒಳ ಮೀಸಲಾತಿ ಮಾಡುವಾಗ ನಾಗಮೋಹನ್ ದಾಸ್ ಅವರು ಸುಪ್ರೀಂ ಕೋರ್ಟ್ನವರು ಈಗ ತೀರ್ಪು ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಮಾಡಬೇಕು, ಒಳ ಮೀಸಲಾತಿ ಮಾಡಿದ್ದೀವಿ. ಸಂವಿಧಾನ ಕಾನೂನು ಕೂಡ ಆಗಿದೆ. ಅದರಲ್ಲಿ 6-6-5 ಲೆಫ್ಟ್ನವರಿಗೆ 6, ರೈಟ್ನವರಿಗೆ 6, ಗೋವಿ, ಲಬಾಣ, ಕೊರ್ಚ, ಕೊರಮ ಇವ್ರಿಗೆಲ್ಲರಿಗೂ ಕೂಡ 5 ಮಾಡಿದ್ದೀವಿ. ನಿಮಗೆ ಅದರಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ನಿಗದಿ ಮಾಡಿದ್ದು ಈ ಚುನಾವಣೆ ಬಂದದ್ರಿಂದ, ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಮುಂದೂಡಿದ್ದೀವಿ. ಅದು ಮತ್ತೆ ಚರ್ಚೆ ಮಾಡಿ ನಿಮಗೆ ಅನ್ಯಾಯ ಆಗದೆ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂತಕ್ಕಂಥ ಆದ್ರಿಂದ ನೀವ್ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ಗುರುಗಳು, ನೀವು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಇವರ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಮತ್ತೆ ಸಂವಿಧಾನದಲ್ಲಿ ಹೆಚ್ಚು ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಡೀತಕ್ಕಂಥ ಜನ. ಸಾಮಾಜಿಕ ನ್ಯಾಯ ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಸಾಮಾಜಿಕ ನ್ಯಾಯ ಮಾಡುವಾಗ ಯಾರಿಗೂ ಅನ್ಯಾಯ ಆಗಬಾರದು, ನಿಮಗೂ ಅನ್ಯಾಯ ಆಗಬಾರದು, ಬೇರೆಯವ್ರಿಗೂ ಅನ್ಯಾಯ ಆಗಬಾರದು. ಅದನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ನಿಮಗೆ ಯಾರಾದರೂ ತಪ್ಪು ತಿಳುವಳಿಕೆ ಹಾಗಾದ್ರೆ ಭಾರತೀಯ ಜನತಾ ಪಕ್ಷದವ್ರು ಯಾಕೆ ಮಾಡಲಿಲ್ಲ? ಮೀಸಲಾತಿ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಅಲ್ಲ, ಅವ್ರು ಯಾಕೆ ಮಾಡಲಿಲ್ಲ? ನಿಮಗೆ 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟವ್ರು ಯಾರು? ಅದಕ್ಕೆ ವಿರೋಧ ಮಾಡಿದವರು ಯಾರು? ಬಿಜೆಪಿ ಇಲ್ಲ,
ಬಡವರಿಗೆ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ಲಿಕ್ಕೆ ವಿರೋಧ ಮಾಡಿದವರು ಯಾರು? ಬಿಜೆಪಿ. 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ 1,26,00,000 ಕುಟುಂಬಗಳಿಗೆ ಇವತ್ತು 2 ಲಕ್ಷ. ಏನಮ್ಮ ಯಾರು ಮಾಡಿದ್ದು? ಗೃಹ ಜ್ಯೋತಿ ಮಾಡಿದವ್ರು ಯಾರು? ಮತ್ತೆ ಯಾರು ಓಟ್ ಹಾಕ್ಬೇಕು? ಅಲ್ಪ ಬಿಜೆಪಿಯವರು ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ. ಅದರಿಂದ ತಾವು ತಿಳ್ಕೋಬೇಕು. ಅವರು ಬಣ್ಣದ ಮಾತುಗಳಾಡ್ತಾರೆ, ಅದು ಏನು ಕೆಲಸ ಮಾಡಲ್ಲ. ನಾವು ಕೆಲಸ ಮಾಡ್ತೀವಿ, ಬಣ್ಣದ ಮಾತುಗಳನ್ನ ಆಡಲಿಕ್ಕೆ ಬರಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಮಹಿಳೆಯರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷ ಎಲ್ಲರನ್ನೂ ಒಳಗೊಂಡಂತ, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಜಾತಿ ಧರ್ಮ ಬಹಳ ಮುಖ್ಯ ಅಲ್ಲ. ಅದರಿಂದ ಎಲ್ಲ ಜಾತಿ ಧರ್ಮ ಭಾಷೆ ಜನ ನಾವು ಅದಕ್ಕೋಸ್ಕರನೇ ಬಾಬಾ ಸಾಹೇಬರು ಒಂದು ಮಾತು ಹೇಳಿದರು. ಏನಪ್ಪ ಅದು ಅಂತಂದ್ರೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ. ಅದೇನಪ್ಪ ಅಂತಂದ್ರೆ, ಇಲ್ಲಿವರೆಗೆ ನಮಗೆ ಸ್ವಾತಂತ್ರ್ಯ ಬಂದಿದೆ, ರಾಜಕೀಯ ಸ್ವಾತಂತ್ರ್ಯ ಬಂದಿದೆ. ಈ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ, ಅವರು ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಎಲ್ಲ ಜಾತಿ ಬಡವರು, ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಬೇಕಾದ್ರೆ ಅವ್ರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸ್ವಾತಂತ್ರ್ಯ ಬರಬೇಕು, ಸ್ವಾವಲಂಬಿಗಳಾಗಬೇಕು. ಅದಾಗದೆ ಹೋದರೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದರಿಂದ ನಾವು ನಂಬಿಕೆ ಇಟ್ಕೊಂಡಿದ್ದ ಕೆಲಸ ಮಾಡ್ತಾ ಇದ್ದೀವಿ. ದಯಮಾಡಿ ಮೇಟಿಯವರು ಹೋದ ಸಾರಿ MLA ಆಗಿದ್ರು, ಅವರು 5 ವರ್ಷದವರೆಗೆ ಇರಬೇಕಾಗಿತ್ತು. ಆದರೆ ದುರ್ದೈವ ಮಧ್ಯದಲ್ಲಿ ಕಾಲವಾಗಬೇಕು. ಅವರ ಕಾಲವಾದದಿಂದ ಅವರ ಬೈ ಎಲೆಕ್ಷನ್ ಈಗ ನಡೀತಾ ಇದೆ. ಈ ಬೈ ಎಲೆಕ್ಷನ್ನಲ್ಲಿ ಅವರ ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಉಮೇಶ್ ಮೇಟಿ ಸ್ವಂತ ಮಗ, ಅವ್ರಿಗೆ ವೋಟ್ ಕೊಟ್ಟಿದ್ದೀವಿ, ಟಿಕೆಟ್ ಕೊಟ್ಟಿದ್ದೀವಿ. ಅದನ್ನು ಹೈಕಮಾಂಡ್ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ದಯಮಾಡಿ ನೀವೆಲ್ಲರೂ ಕೂಡ ಉಮೇಶ್ ಮೇಟಿಯವರಿಗೆ ಆಶೀರ್ವಾದ ಮಾಡಬೇಕು. ಮಾಡ್ತೀರಿ ಅಲ್ವಾ? ಕಾಂಗ್ರೆಸ್ ಪಕ್ಷ ಮತ್ತು ನಾವು ನಿಮ್ಮ ಜೊತೆ ಇರುತ್ತೇವೆ. ನೀವು ಉಮೇಶ್ ಕತ್ತಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಉಮೇಶ್ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಮಾಡ್ತೀರಿ ಅಲ್ವಾ? ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಸಮಯ ಆಗ್ಬಿಟ್ಟಿದೆ. ಆಮೇಲೆ ಇನ್ನೂ ಊಟ ಮಾಡಿಲ್ಲ. ನೀವೆಲ್ಲ ಊಟ ಮಾಡಿದ್ದೀರಾ? ನೀವೆಲ್ಲ ಊಟ ಮಾಡಿಲ್ಲ, ಕಾಯ್ಕ ಕೂತಿದ್ರಿ. ಈಗ ಹೋಗಿ ಊಟ ಮಾಡಿ ಹೋಗಿ. ಆದ್ರೆ 9ನೇ ತಾರೀಕು ಉಪಚುನಾವಣೆ ನಡೀತದೆ. ಆ ಉಪಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಇವ್ರ ನಂಬರ್ 1 ಅಸ್ತ, ಇವರ ಚಿಹ್ನೆ ಅಸ್ತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.